ನಮಸ್ಕಾರ ಸ್ನೇಹಿತರೆ, ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವಂತಹ 45 ಸಿನಿಮಾದು ಟ್ರೈಲರ್ ರಿಲೀಸ್ ಆಗಿದೆ. ಇದರಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೂ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಅಭಿನಯ ಮಾಡಿದ್ದಾರೆ. ನಿಮ್ಗೆ ಈ ಟ್ರೈಲರ್ ಹೇಗೆ ಅನಿಸ್ತು? ಅರ್ಜುನ್ ಜನ್ಯ ಅವರು ಈ ಸಿನಿಮಾದು ಮೊದಲೊಂದು ಟೀಸರ್ ಬಿಟ್ಟಿದ್ರು. ಆ ಟೀಸರ್ ನೋಡ್ಬಿಟ್ಟು ಏನಪ್ಪ ಈ ತರ ಮಾಡಿದ್ದಾರೆ, ಇಂಥ ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗ್ ಇದೆ, ರಿಯಲ್ ಸ್ಟಾರ್ ಉಪೇಂದ್ರ ಇದ್ದಾರೆ, ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಇದ್ದಾರೆ, ಇವ್ರನ್ನೆಲ್ಲ ಹಾಕೊಂಡು ಏನು ಈ ತರ ಮಾಡಿದ್ದಾರೆ, ಚೆನ್ನಾಗಿಲ್ವಲ್ಲ ಇದು ಅಂತ ಅನ್ಕೊಂತಾ ಇದ್ವಿ. ಆದರೆ ಈ ಟ್ರೈಲರ್ ನೋಡಿದ್ಮೇಲೆ ಅರ್ಜುನ್ ಜನ್ಯ ಅವ್ರದ್ದು ಇದು ಮೊದಲ ನಿರ್ದೇಶನ ಸಿನಿಮಾ, ಆದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವರು ಹೆಸರು ಮಾಡಿದ್ದಾರೆ. ಆದರೆ ಇವರು ನಿರ್ದೇಶನಕ್ಕೆ ಎಷ್ಟು ಪ್ರಿಪೇರ್ ಆಗಿದ್ರು ಅಂತ ಹೇಳಿದ್ರೆ, ಶೂಟಿಂಗ್ ಮಾಡೋದಕ್ಕೂ ಮುಂಚೆನೆ ಅನಿಮೇಟೆಡ್ ಮೂವಿ ಮಾಡಿ ಎಲ್ಲರಿಗೂ ತೋರಿಸಿದ್ರು. ಅರ್ಜುನ್ ಜನ್ಯ ಅವರು ಎಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಹಾಗಾಗಿ ಇವರು SFX ಮತ್ತೆ ಮ್ಯೂಸಿಕ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈ ಟ್ರೈಲರ್ ಹೇಗಿದೆಪ್ಪ ಅಂತ ಹೇಳಿದ್ರೆ, ನೀವು ಜಿಮ್ಗೆ ಹೋದ್ರೆ ವರ್ಕೌಟ್ ಮಾಡಬೇಕಾದ್ರೆ ಈ ಟ್ರೈಲರ್ ಮ್ಯೂಸಿಕ್ ತರ ಹಾಕೊಂಡು ಕೇಳ್ಬೋದು, ಅಷ್ಟು ಜೋಶ್ ಸಿಗುತ್ತೆ. ಅನಿಮೇಷನ್ VFX ಮೋಸ್ಟ್ ಪ್ರಾಮಿಸಿಂಗ್ ತರ ಅನಿಸ್ತದೆ. ಪ್ರತಿಯೊಂದು ಶಾರ್ಟ್ಸ್ ತುಂಬಾ ಮೆಚೂರ್ ಆಗಿದೆ. ಯಾರೋ ಒಬ್ರು 10 ಸಿನಿಮಾ ಮಾಡಿ ಈ ಸಿನಿಮಾ ಮಾಡಿದಾರನಪ್ಪ ಅಂತ ಅನಿಸ್ತದೆ. ಅರ್ಜುನ್ ಜನ್ಯ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ಮಾಡಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಸ್ವಲ್ಪ ಟ್ರೈಲರ್ನ ಡಿಕೋಡ್ ಮಾಡೋಣ. ಈ ಕೊಲ್ಲೋನು ಮತ್ತೆ ಕಾಯೋನು ಮಧ್ಯದಲ್ಲಿ ರಾಜ್ಬಿ ಶೆಟ್ಟಿ 45 ಇಯರ್ಸ್ ರಾಜ್ಬಿ ಶೆಟ್ಟಿದು ಒಂದು ಹೆಣಗಾಟ ಕಾಣಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಡೀ ಟ್ರೈಲರ್ ನೋಡಿದ್ಮೇಲೆ ನನಗಂತೂ 2 ಶಾರ್ಟ್ ತುಂಬಾನೇ ಇಷ್ಟ ಆಯ್ತು. ಶಿವಣ್ಣನ ಒಂದು ಶಾರ್ಟ್, ಇದನ್ನ ನೋಡಿದ್ರೆ ಮಹಾಭಾರತದ ಕಥೆ ನೆನಪಾಗುತ್ತೆ. ಭೀಷ್ಮಾಚಾರ್ಯನ ಕೊಲ್ಲೋದಕ್ಕೆ ಶಿಖಂಡಿ ರೂಪದಲ್ಲಿ ಶಿವಣ್ಣ ಬಂದಿದ್ದಾರೆ. ಎಲ್ಲಿ ಮಹಾಭಾರತ, ಈ ಕಥೆಗೂ ಏನ್ ಕನೆಕ್ಷನ್ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಕ್ಲೇವರ್ ಆಗಿ ಅರ್ಜುನ್ ಜನ್ಯ ಅವರು ಪ್ಲೇ ಮಾಡಿದ್ದಾರೆ. ಅಪ್ಪ ಉಪೇಂದ್ರ ಅವರು ಈ ಶಾರ್ಟ್ ಮಾತ್ರ ಅಲ್ಟಿಮೇಟ್. ಇದ್ರ ಉಪೇಂದ್ರ ಅವ್ರನ್ನ ಈ ರೀತಿ ನೋಡಿ ತುಂಬಾ ದಿನ ಆಯ್ತು. ಅವರ ಮ್ಯಾಡ್ನೆಸ್ ಇರಲ್ಲ ಆಚೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಶಾರ್ಟ್ ಮಾತ್ರ ಅಲ್ಟಿಮೇಟ್. ಅರ್ಜುನ್ ಜನ್ಯ ಅವರು ತುಂಬಾ ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡಿದ್ದಾರೆ. ಯಾಕೆಂದ್ರೆ ಶಿವಣ್ಣ ಫ್ಯಾನ್ಸ್ ಆಗಿರ್ಬೋದು, ಉಪೇಂದ್ರ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಯಾರೂ ಬೇಜಾರಾಗಿಲ್ಲ, ಆ ರೀತಿ ಮಾಡಿದ್ದಾರೆ. ಇಬ್ರಿಗೂ ಕಾಂಬೋ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂದ್ರೆ ಇಬ್ರು ಬಿಗ್ ಸ್ಟಾರ್ಗಳು ಒಂದೇ ಸಿನಿಮಾದಲ್ಲಿ ಮಾಡಿದ್ರೆ ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಾನೆ ಗೊತ್ತಾಗಲ್ಲ. ಇದರಲ್ಲೇ ಡೈರೆಕ್ಟರ್ ಮಾತ್ರ ತುಂಬಾ ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡಿದ್ದಾರೆ. ಶಿವಣ್ಣ ಹಾಗೂ ಉಪೇಂದ್ರ ಅವ್ರ ಫ್ಯಾನ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಶಿವಣ್ಣನ ಕ್ಯಾರೆಕ್ಟರ್ ಹೇಗೆ ಅನಿಸ್ತು, ಹಾಗೆ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಹೇಗೆ ಅನಿಸ್ತು, ನಿಮಗೆ ಕ್ಯಾರೆಕ್ಟರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಕಮೆಂಟ್ ಮಾಡಿ ತಿಳಿಸ್ತೀರಾ. ಇಡೀ ಟ್ರೈಲರ್ ನೋಡ್ರೆ ಬೆಂಕಿ ಅನ್ಸುತ್ತೆ, ಆದರೆ ಯಾವುದೇ ರೀತಿ ಕಥೆನ ಬಿಟ್ಕೊಟ್ಟಿಲ್ಲ. ಎಲ್ಲರೂ ತುಂಬಾ ಕನ್ಫ್ಯೂಷನ್ ಮಾಡಿದ್ದಾರೆ. ಆದರೆ ಡಿಸೆಂಬರ್ 25ಗೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ. ನಮಸ್ಕಾರ.